ಹಾಯ್ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಂದು ಡಿಫ್ರೆಂಟ್ ಆದ ಒಂದು ಡಿಸೈನ್ ತೋರಿಸ್ಕೊಡ್ತೀನಿ. ಅದು ತುಂಬ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಒಂದು ಐಡಿಯಾ ಮಾಡಿದ್ದೀನಿ. ಆ ಐಡಿಯಾ ನೀವು ಅದನ್ನು ಉಪಯೋಗಿಸ್ಕೋಬೋದು. ಸೊ ಬನ್ನಿ ಹೇಗೆ ಮಾಡಿದ್ದೀನಿ ಅನ್ನೋದು ಹೇಳ್ಕೊಡ್ತೀನಿ. ಈಗ ಇದು ಸ್ಯಾರಿ ಈ ಥರದ್ದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದು. ಇದಕ್ಕೆ ರೆಡಿ ಕುಚ್ಚಿದೆ. ಓಕೆ, ಈ ಥರ ಕುಚ್ಚುಗಳು ಬಂದುಬಿಟ್ಟಿದೆ. ಸೊ ಇದನ್ನೇ ಯೂಸ್ ಮಾಡಿಕೊಂಡು ಟ್ರಿಮ್ ಮಾಡಿ ಮಧ್ಯದಲ್ಲಿ ಒಂದು ಡಿಸೈನ್ ಹಾಕೋದು ಹೇಗೆ ಅನ್ನೋದು ಹೇಳ್ಕೊಡ್ತೀನಿ. ಸೊ ಇದನ್ನು ಹಿಂಗೆ ಇಟ್ಯಾಸಲ್ಸ್ನ ನಾವು ಕೀಳೋದು ಬೇಡ, ಯಾಕಂದರೆ ಅದು ತುಂಬ ಚೆನ್ನಾಗಿ ಹೊಲಿದಿದ್ದಾರೆ ಅವರು. ಸೊ ಕೀಳೋಕ್ಕೂ ಬರೋದಿಲ್ಲ. ಇದು ಒಂದು ಸ್ಟಿಚ್ ಬೇಕಿದ್ರೆ ನೀವು ಇಲ್ಲಿಗೆ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಟೈಟಾಗಿರುತ್ತೆ. ಸೊ ಬನ್ನಿ ಅದೆಲ್ಲ ನೀವು ಮಾಡ್ಕೋಬೋದು. ಆಮೇಲೆ ಡಿಸೈನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದರಲ್ಲಿ ತುಂಬ ಕಲರ್ಸ್ ಇದೆ. ಸೊ ಆ ಥರ ಕಲರ್ಸ್ ಯೂಸ್ ಮಾಡಿದ್ದೀನಿ ನೋಡಿ. ನೆಕ್ಸ್ಟ್ ವಿಡಿಯೋ ಈ ಥರ ಬಟರ್ಫ್ಲೈ ಮಾಡೋದನ್ನು ಹೇಳ್ಕೊಡ್ತೀನಿ. ಸೊ ಮಿಸ್ ಮಾಡ್ಕೊಳ್ದೆ ಇದನ್ನು ನೆಕ್ಸ್ಟ್ ವಿಡಿಯೋನು ನೋಡಿ ಹೇಗೆ ಮಾಡಿದ್ದೀನಿ ಅಂತ ಹೇಳ್ಕೊಡ್ತೀನಿ. ಇದು ನೋಡಿ, ಅದೇ ಕುಚ್ಚನ್ನೇ ಬಳಸಿ ಯೂಸ್ ಮಾಡಿ ಈ ಥರ ಡಿಸೈನ್ ಮಾಡಿದ್ದೀನಿ ನಾನು. ಈ ಥರ ಬೀಡ್ಸ್ ಹಾಕಿ ನೀವು ಮಾಡ್ಬೋದು. ಇಲ್ಲ ಬೀಡ್ಸ್ ಬೇಡ ಅಂತಂದರೆ ಈ ಥರ ಖಾಲಿ ಬಿಟ್ಕೋಬೋದು. ಸೊ ನೋಡಿ, ಈ ಥರ ಗ್ರೀನ್ ಆ್ಯಂಡ್ ಪಿಂಕ್ ಯೂಸ್ ಮಾಡಿದ್ದೀನಿ. ಸೊ ಈ ಕುಚ್ಚಿಟ್ಕೊಂಡೆ ನೀವು ಈ ಥರ ಡಿಸೈನ್ಸು ಮಾಡ್ಬೋದು. ಸೊ ಬನ್ನಿ ಇಲ್ಲಿ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅನ್ನೋದು. ನೋಡಿ, ಇಲ್ಲಿ ಹಾಕಿದ್ದೀನಿ ನಾನು ಬೇಸ್ ಲೈನು. ಇದನ್ನು ಇಲ್ಲಿ ಹೇಳ್ಕೊಡ್ತೀನಿ. ಒಂದು ಸ್ಟಿಚ್ ಹಾಕಿ ಇಲ್ಲಿ ಕುಚ್ಚು ಪಕ್ಕನೇ, ತುಂಬ ಡಿಸ್ಟೆನ್ಸ್ ಕೊಡಬೇಡಿ, ಕುಚ್ಚು ಪಕ್ಕನೇ ಈ ಥರ ತಗೊಂಡು ಒಂದು ಲಾಕ್ ಮಾಡ್ಕೊಳ್ಳಿ. ಈ ದಾರನ ಹಿಂದಕ್ಕೆ ಹಾಕೊಳ್ಳಿ. ಹಿಂಗೆ ಈ ಥರ 2 ಚೈನ್ ಹಾಕಿ ಸ್ಟಾರ್ಟಿಂಗು ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಕಂಬ 2 ದಾರದಿಂದ ಹೊರಗಡೆ ಬರಬೇಕು, 2 ದಾರದಿಂದ 2 ಹೊರಗಡೆ ಬರಬೇಕು. ಮತ್ತು 2 ಚೈನ್, ಅದು ಡಿಸ್ಟೆನ್ಸ್ ನೋಡಿ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು. ನಾನು ಇದಕ್ಕೆ ಜಿಗ್ಜಾಗು ಮಾಡಿಲ್ಲ, ಹೇಗೆ ಸೀರೆ ಬಂದಿದೆಯೋ ಅದೇ ಥರ ಯೂಸ್ ಮಾಡಿದ್ದೀನಿ ನಾನು. ನೋಡಿ, ಇದೇ ಥರ 2 ಚೈನು ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಸೀರೆ ಅಷ್ಟು ಫುಲ್ಲು ಪ್ರಿಂಟ್ ಇರೋದ್ರಿಂದ ಕುಚ್ಚು ತುಂಬ ಸಿಂಪಲಾಗಿ ಕೊಟ್ಟಿದ್ದೀನಿ. ಪಕ್ಕನೇ ಈ ಥರ ಕಂಬ ಹಾಕ್ಕೊಂಡು ಬರಬೇಕು. ತುಂಬ ಡಿಸ್ಟೆನ್ಸ್ ಮಾಡ್ಕೋಬೇಡಿ. ನಾನು 6 ಎಳೆ ದಾರ ತೊಗೊಂಡಿದ್ದೀನಿ, 10 ನಂಬರ್ ಕ್ರೋಶ ತೊಗೊಂಡಿದ್ದೀನಿ. ಸೊ ಫುಲ್ ವಿಡಿಯೋ ನೋಡಿ. ನಿಮಗೇನಾದ್ರು ಡೌಟ್ ಬಂತು ಅಂದರೆ ಪಾಸ್ ಮಾಡಿಬಿಟ್ಟು ತಿರ್ಗಾನು ರಿವೈಂಡ್ ಮಾಡಿ ನೋಡಿ. ನೆಕ್ಸ್ಟ್ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ, ಮಿಸ್ ಮಾಡ್ಕೋಬೇಡಿ. ಸೊ ಈ ಥರ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಎಂಡ್ ಮಾಡಬೇಕು. ಪಕ್ಕನೇ ಬರುತ್ತೆ. ಸೊ ಸೆಕೆಂಡ್ ಲೈನ್ ಹೇಳ್ಕೊಡ್ತೀನಿ. 2 ಲೈನ್ ಡಿಸೈನ್ ಅಷ್ಟೇ. ಇದು ನೋಡಿ, ಸೆಕೆಂಡ್ ಲೈನು ಒಂದು ನಾಟ್ ಹಾಕ್ಕೊಂಬಿಟ್ಟು ನೀವು ಸೇಮ್ ಕಲರು ತೊಗೋಬೋದು, ಇಲ್ಲಾಂದರೆ ಇದಕ್ಕೆ ಕಾಂಟ್ರಾಸ್ಟ್ ಕಲರು ಕೊಟ್ಕೋಬೋದು. ಈ ಥರ ಒಂದು ಲಾಕ್ ಮಾಡಿಬಿಟ್ಟು, ಒಂದು ಲಾಕ್ ಮಾಡಿ ಕ್ರೋಶ ಮೇಲೆ ಒಂದು ಸರಿ ದಾರ ಹಾಕ್ಕೊಂಡು ನೋಡಿ, ಈ ನೆಕ್ಸ್ಟ್ 2 ಕಂಬ ಮಾಡಿರ್ತೀವಲ್ಲ ಆ ಕಂಬಕ್ಕೆ ಈ ಥರ ಬಂದು, ಕಂಬಕ್ಕೆ ಕೊಡಬೇಡಿ, ಈ ಥರ ಒಂದು ಸರಿ ದಾರ ಸುತ್ತಕೊಂಡು 2 ಕಂಬ ಆದಮೇಲೆ ಈ ಬೇಸ್ ಲೈನ್ ಸಿಗುತ್ತಲ್ಲ ಇದಕ್ಕೆ ಕಂಬ ಮಾಡಿ. 1 ಕಂಬ ಮತ್ತು 2 ಕಂಬ ಮತ್ತು 3 ಚೈನ್ ಹಾಕಿ. ಹೇಳಿದ್ನಲ್ಲ, ತುಂಬ ಸಿಂಪಲ್ ಇದೆ. ಕ್ರೋಶ ಮೇಲೆ ದಾರ ಸುತ್ಕೋಬೇಡಿ. 3 ಚೈನ್ ಆದಮೇಲೆ ವಾಪಸ್ ಬ್ಯಾಕ್ ಸೈಡ್ ಬಂದು
ಒಂದು ಲಾಕ್ ಮಾಡ್ಕೊಳ್ಳಿ, ಮತ್ತು ಇನ್ನೂ ಒಂದು ಲಾಕ್ ಮಾಡ್ಕೊಳ್ಳಿ. ಈ ಥರ ಪೆಟಲ್ ಆಗುತ್ತೆ. ಇದೇ ಥರ ಇದೇ 2 ಚೈನ್ ಜಾಗದಲ್ಲೇ ಈ ಥರ 2 ಕಂಬ ಹಾಕ್ಕೋಬೇಕು, 3 ಚೈನ್ ಹಾಕ್ಕೋಬೇಕು, ಮತ್ತು ಆ ಕಂಬಕ್ಕೆ ವಾಪಸ್ ಬಂದು ಒಂದು ಲಾಕು ಮತ್ತು ತಿರ್ಗಾನು ಇನ್ನೊಂದು ಲಾಕು. ಇದೇ ಥರ 4 ಸರಿ ಮಾಡ್ಕೊಳ್ಳಿ. ಇಲ್ಲಿ 4 ಸರಿನೇ ಹಿಡಿಯೋದಿದು. ಜಾಸ್ತಿ ಆದರೆ ಅದು 2 ಚೈನ್ಗೆ ತುಂಬ ಒಂಥರ ಜಾಸ್ತಿ ಅನಿಸ್ಬಿಡುತ್ತೆ. ಸೊ ಅದೇ ಥರ ರಿಪೀಟ್ ಮಾಡಿ. 3 ಆಗಿದೆ. ಮೂರು ಚೈನ್ ಹಾಕಿ ವಾಪಸ್ ಬಂದು ಮತ್ತೆ ಒಂದು ಲಾಕು, ಮತ್ತು ಅದೇ ಅದರ ಪಕ್ಕನೇ ಇನ್ನೂ ಒಂದು ಅಲ್ಲೇ ಇನ್ನೊಂದು ಲಾಕ್ ಮಾಡಿ ಸಿಂಗಲ್ ಕ್ರೋಶ. ಸೊ ಈ ಥರ ಆಗುತ್ತೆ. ಇನ್ನೊಂದು ಬೇಕಿದ್ರೆ ಹಾಕೋಬೋದು ನೀವು, ಬಟ್ ಹತ್ತತ್ರ ಇರೋದ್ರಿಂದ 2 ಚೈನು ತುಂಬ ಇದಾಗಿ ಕಾಣುತ್ತೆ. ಸೊ ಇದು ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ. ಈ ಥರ ಬೀಡ್ ಹಾಕಿಬಿಟ್ರೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದಾದಮೇಲೆ ಇದು ಒಂದು 2 ಚೈನ್ ಬೇಯಿಸ್ಬಿಟ್ಟು ನೆಕ್ಸ್ಟ್ ಕಂಬದ ಮಧ್ಯದಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದು ನಿಮಗೆ ನಾನು ಮಾಡಿರೋದು ಈ ಸೀರೆಯಲ್ಲಿ ಇದನ್ನು ಉಳಿಸ್ಕೊಂಡಿದ್ದೀನಿ ಕುಚ್ಚು, ಸುಮ್ಮನೆ ಈ ದಾರ ವೇಸ್ಟ್ ಆಗುತ್ತೆ ಅಂತ. ಸೊ ನಿಮಗೆ ಇನ್ನೂ ಮಧ್ಯದಲ್ಲಿ ಕುಚ್ಚು ಕೊಡಬೇಕು ಅಂದರೆ ಇದೇ ಥಿಕ್ನೆಸ್ಸಲ್ಲಿ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟು ಕುಚ್ಚು ಕೊಟ್ಕೊಂಬರ್ಬೋದು. ನಾನು ಕೊಟ್ಟಿಲ್ಲ, ನೀವು ಬೇಕಿದ್ರೆ ಮಧ್ಯದಲ್ಲಿ ಕುಚ್ಚು ಕೊಡ್ಬೋದು. ಸೊ ಇಲ್ಲಿ ನಾನು ಹಾಗೆ ಕಂಟಿನ್ಯೂ ಮಾಡಿದ್ದೀನಿ. ಮತ್ತು ಇಲ್ಲಿ ಲಾಕ್ ಆದಮೇಲೆ ಕ್ರೋಶ ಮೇಲೆ ಒಂದು ಸರಿ ದಾರ ಹಾಕ್ಕೊಂಡು ಒಂದು 2 ಚೈನ್ ಬೇಯಿಸ್ಬಿಟ್ಟು ನೆಕ್ಸ್ಟ್ 2 ಚೈನ್ಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಅದೇ ಥರ 2 ಕಂಬ, ಬೇಗನೂ ಮುಗಿಯುತ್ತೆ, ಈಸಿ ಇದೆ. ಸೊ ಕುಚ್ಚು ಕಟ್ಟಬೇಕು ಅನ್ನೋದು ಇದಿರಲ್ಲ, ಕೆಲಸ ಕಡಿಮೆ ಆಗುತ್ತೆ. ಸೊ ಈ ಥರ ಒಂದು ಐಡಿಯಾ ಮಾಡಿದ್ದೀನಿ. ಯಾಕಂದರೆ ಅವರು ಕೊಟ್ಟಿರೋದು ಕುಚ್ಚು ದಾರನೂ ಚೆನ್ನಾಗಿದೆ ಆ ಸೀರೆಯಲ್ಲಿ. ಸೊ ಅದು ಉಳಿಸ್ಕೊಂಡೆ, ಆಮೇಲೆ ನಮಗೆ ಕೆಲಸ ಕಡಿಮೆ ಆಗುತ್ತೆ. ಸೊ ಇದೇ ಥರ ನೀವು ಮಾಡ್ತಾ ಹೋಗಬೇಕು. ಸೊ ಇದೆರಡು ಕಲರ್ಸ್ ಇದಕ್ಕೂ ಮಾಡ್ತೀನಿ. ಸೊ ಇಷ್ಟೇ ಇದು ಫೈನಲ್ ಲುಕ್ಕು. ಇದು ಬೀಡು ಸ್ಟಿಚ್ ಮಾಡ್ಕೊಂಬಂದಿದ್ದೀನಿ ನಾನು, ಸುಮಾರು ವೀಡಿಯೋಸಲ್ಲಿ ತೋರಿಸಿದ್ದೀನಿ. ಸೊ ಇದಕ್ಕೆ ಸ್ಟಿಚ್ ಮಾಡಿಬಿಟ್ರೆ ಆಯಿತು ಬೀಡ್ಸು. ಸೊ ಈ ಥರ ಬರುತ್ತೆ ಇದು. ಇದೇ ಫೈನಲ್ ಲುಕ್ಕು. ಇದಕ್ಕೆ ಬೀಡ್ಸ್ ಹಾಕಬೇಕಷ್ಟೆ, ಗ್ರೀನಿಗೆ ಬೀಡ್ಸ್ ಹಾಕಬೇಕು. ಸೊ ಹೋಪ್ ನಿಮಗೆ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಇನ್ನೊಂದು ಈ ಥರ ನೀವು ಪ್ಲೀಟ್ಸ್ ಮಾಡಿದಾಗ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಕಲರಾಗಿ ಈ ಥರ ಬರುತ್ತೆ. ಫಾಲ್ ಆದಾಗ ತುಂಬ ಚೆನ್ನಾಗಿ ಕಾಣುತ್ತೆ, ಈ ಥರ ಬರುತ್ತೆ. ಸೊ ಇದು ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋಕ್ಕೆ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಇವತ್ತು ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಒತ್ಕೊಳ್ಳಿ, ಸೊ ದಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಡಿಸೈನ್ಸ್ ಹಾಕಿದ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೆಕ್ಸ್ಟು ನಿಮಗೆ ಇನ್ನೊಂದು ಡಿಸೈನ್ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.